ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಎದ್ದು ಚಿಕನ್ ರೆಡಿ ಆಗ್ತಾ ಉಂಟು ಮಡಿಕೆಯಲ್ಲಿ ಊರಿದು ಕೋಳಿ. ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನೋಡ್ಕೊಂಡು ಬರುವ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ಗೆ ನೋಡಿ. ನಾಟಿ ಕೋಳಿ ತಗೊಂಡು ಬಂದಿದ್ವಿ. ಸೊ ಅದರದೊಂದು ಸುಕ್ಕ ಟೈಪ್ ಮಾಡುವ ಅಂತ. ಒಳ್ಳೆದಾಗ್ತದೆ. ಮಡಿಕೆಯಲ್ಲಿ ಮಾಡಿದ ಪದಾರ್ಥ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಆಲ್ರೆಡಿ ಒಗ್ಗರಣೆಗೆ ಇಟ್ಟಿದ್ದೇನೆ. ಒಂದು ಸಿಂಪಲ್ ಆದಂಥ ಮಸಾಲೆ ಮಾಡ್ಕೊಂಡಿದ್ದೇನೆ. ಜಸ್ಟ್ ಒಂದು ಸುಕ್ಕ ಟೈಪ್ ಮಾಡುವ ಅಂಥೇಳಿ ಇವತ್ತು. ಮತ್ತು ನನಗೆ ಮತ್ತು ಬ್ಲಾಸ್ಟರ್ಗೆ ಇವತ್ತು ಡೈರೆಕ್ಟ್ ಈವ್ನಿಂಗ್ ಫುಡ್. ಸೊ ಬೆಳಿಗ್ಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಒಂದು ಸ್ವಲ್ಪ ಕೆಲವೆಲ್ಲ ಕೆಲಸಗಳುಂಟು. ಬ್ಲಾಸ್ಟರ್ PT ಆಗಿ ಸೀದಾ ಮನೆಗೆ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಅತ್ತೆ ಅಂಗಡಿಗೆ ಹೋದರು. ಅಂಗಡಿಯಲ್ಲಿ ಒಂದು ಸ್ವಲ್ಪ ಕೆಲವು ಐಟಮ್ಸ್ ಎಲ್ಲ ಬೇಕಾಗಿತ್ತು, ಮನೆಗೆ ಬೇಕಾಗುವಂಥದ್ದು. ಅದನ್ನು ತರಲಿಕ್ಕೆ ಹೋದರು. ಸೊ ಇದು ಗ್ಲಾಸ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಅದು ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದರೆ ಹೈಟ್ ಇಲ್ಲ ನಾನು ಅಷ್ಟು. ಮತ್ತು ಅದು ಒಂದು ಲಾಸ್ಟ್ ಇಯರ್ ತಂದ ಪ್ರಾಡಕ್ಟ್ ಗ್ಲಾಸ್ ಕ್ಲೀನರ್, ಅದನ್ನು ಯೂಸ್ ಮಾಡಲಿಕ್ಕೆ ಅದು ಬ್ಲಾಸ್ಟರಿಗೆ ಒಳ್ಳೆ ಟೆಕ್ನಿಕ್ ಗೊತ್ತುಂಟು. ಹಾಗಾಗಿ ಅದನ್ನು ಅವರೇ ಮಾಡಬೇಕು. ನೋಡು, ಇವತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡರಿಗೆ ನೋಡಿ, ಸಪೋರ್ಟ್ ಮಾಡಿ. ಅತ್ತೆ ಬರುವಾಗ ಸ್ವಲ್ಪ ತರಕಾರಿ, ನುಗ್ಗೆ ಕಾಯಿ ಆಗಿರ್ಬೋದು, ಲಿಂಬೆ ಮತ್ತು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದರು. ಮನೆಗೆ ಬೇಕಾದಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಅವರು ಬೆಳಿಗ್ಗೆ ವಾಕಿಂಗ್ ಹೋಗಿ ಹಾಗೆಯೇ ಅಂಗಡಿಯಿಂದ ಹಿಡ್ಕೊಂಡು ಬಂದರು. ಮಧ್ಯಾಹ್ನ ಅಷ್ಟೊತ್ತಿಗೆ ನನ್ನ ತಮ್ಮನಿಗೆ ಒಂದು ಸ್ವಲ್ಪ ಮ್ಯಾಂಗ್ಳೂರಿಗೆ ಅವನ ಫ್ರೆಂಡಿದ ಮನೆಗೆ ಬರಲಿಕ್ಕಿತ್ತಂದರೆ ಅವನೊಂದು ಟ್ಯಾಬ್ ನೋಡುವ, ಮತ್ತು ನಂದು ಎಡಿಟಿಂಗ್ ಅದು ಇದು ಸರಿಯಾಗೋದಿಲ್ಲ, ಅದನ್ನು ಸ್ವಲ್ಪ ನಿಮಗೆ ಹೇಳಿಕೊಡ್ತೇನೆ ಹೇಳಿ ಬಂದದನ್ನು ತಿಳಿಸಿಕೊಟ್ಟು ಹೋದ. ಸಂಜೆಗೆ ನಾನು ಸ್ಪೆಷಲ್ ಆಗಿ ಒಂದು ಚಾಕ್ಲೇಟ್ ಪೌಡರ್ ತಂದಿದ್ವಿ ಅಲ್ಲ, ಅದರಿಂದ ಒಂದು ಬ್ರೌನಿ ರೆಡಿ ಮಾಡಿದ್ದೆ. ಸಾಫ್ಟಾಗಿ ಬಂದಿತ್ತು, ಸಖತ್ತಾಗಿ. ಬ್ಲಾಸ್ಟರಿಗೆ ಹೇಳಿದರು ಚಾಕ್ಲೇಟಿಂದ ಏನಾದರೂ ಒಂದು ಮಾಡಿ ಕೊಡಬೇಕಂತೇಳಿ. ಸೊ ಹಾಗೆ ಒಂದು ಬ್ರೌನಿ ಮಾಡಿ ಕೊಟ್ಟೆ. ನೋಡ್ಬೋದು ನೀವು, ನನಗೆ ಅಂತೂ ತುಂಬ ಇಷ್ಟ ಆಗಿತ್ತು. ಬ್ಲಾಸ್ಟರಿಗೆ ಸಹ ಚಾಕ್ಲೇಟ್ ಕೇಕ್ ಬ್ರೌನಿ. ಸೊ ಸೂಪರ್ ಆಗಿತ್ತು, ಟೇಸ್ಟ್ ಸಹ. ಅದನ್ನು ಎಂಜಾಯ್ ಮಾಡಿದ್ವಿ. ಬ್ಲಾಸ್ಟರ್ ವಾಕಿಂಗ್ ಹೋಗಿ ಬರುವಾಗ ಅವರಿಗೆ ರೆಡಿ ಮಾಡಿ ಸಂಜೆಗೆ ಫುಲ್ ಕಾರ್ಡಿಯೋ ಎಂತ ಇಲ್ಲ, ಹೊಟ್ಟೆಲಿ ಏನಿಲ್ಲದ್ರೆ ಸಹ ನೆನ್ನೆ ನೈಟ್ ತಿಂದದ್ದು. ನಮಗೆ ನೈಟ್ ಫುಡ್. ಈಗ ಸಂಜೆ ಒಂದು 5 ಕಿಲೋಮೀಟರ್ಸ್ ಫಿನಿಶ್ ಮಾಡಿ ಚಾಂಡಿ ಪುಂಡಿ ಆಗಿದ್ದಾರೆ. ಚಾಂಡಿ ಪುಂಡಿ ಆಗಿ ಮೈಂಡ್ ಎಲ್ಲ ಸ್ಟ್ರಾಂಗ್. ಯಾವಾಗ ನಮ್ದು ಇದೇ ಟ್ಯಾಬಿದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ಎಂಥದ ಪ್ರಾಬ್ಲಮ್ ಆಯಿತು ನೋಡಿ. ಇದೇ ನಮ್ಮ ಟ್ಯಾಬ್ ಎಷ್ಟು ಚಂದ ಉಂಟಲ್ವ. ನನಗೆ ಅಂತ ತುಂಬ ಖುಷಿಯಾಗಿದೆ. ನನ್ನ ಹಸ್ಬೆಂಡ್ ನನಗೆ ಇಷ್ಟು ದೊಡ್ಡ ಗಿಫ್ಟ್ ತೆಗೆದುಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಫುಲ್ ಎಕ್ಸೈಟೆಡ್ ಆಗಿ ವಿಡಿಯೋ ಎಲ್ಲ ಮಾಡಿದ್ದೆ. ಬಟ್ ಆ ವಿಡಿಯೋ ಆಗಲಿಲ್ಲ. ಏನೋ ಯಾವ ಪರ್ಪಸ್ಗೆ ಅಂತ ಗೊತ್ತಿಲ್ಲ, ಏನೋ ಸಮ್ ಕಂಟ್ರಿಯಲ್ಲಿ ಅದು ಇದಂತ ಹೇಳಿ ಬ್ಲಾಕ್ ಮಾಡಿದ್ದಾರೆ ವಿಷಯ ಅಂತ ಹೇಳಿ. ನನಗೆ ಇನ್ನೂ ಸಹ ಕ್ಲಿಯರ್ ಆಗಿ ಅರ್ಥ ಆಗಲಿಲ್ಲ. ಇದು 45Kಗೆ ನಮಗೆ ಈ ಕೀಬೋರ್ಡ್ ಆಗಿರ್ಬೋದು, ಈ ಪೆನ್ ಆಗಿರ್ಬೋದೆಲ್ಲ ನಮಗೆ ಸಿಕ್ಕಿದೆ. ಸೊ ಇದು ನಮ್ಮದು ಟ್ಯಾಬ್. ನನಗೆ ತುಂಬ ಖುಷಿ ಆಯಿತು. ನಮ್ಮದು ಎಡಿಟಿಂಗ್ ಪರ್ಪಸ್ಗೋಸ್ಕರ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿರುವಂಥದ್ದು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೇನೆ ನಾನು. ಯಾಕೆ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು, ಯಾಕೆ ಹೇಳಿದರೆ ಅವರೇ ನನಗೆ ಒಂದು ದೊಡ್ಡ ಗಿಫ್ಟ್, ಅದು ಬೇರೆ ವಿಷಯ. ಸದ್ಯ ನೋಡಿ ಹೇಗೆ ಉಂಟು. ನನ್ನ ಫೇಸ್ಬುಕ್ಕಲ್ಲಿ 10K ಫಾಲೋವರ್ಸ್ ಆಗಿದ್ದಾರೆ. ನಾನೀಗ ಡೈಲಿ ಬಿಗ್ ಬಾಸಿದ ಅಪ್ಡೇಟ್ ಅದರಲ್ಲೇ ಹಾಕ್ತಾ ಇರ್ತೇನೆ ಏನಾದರೂ. ಸೊ ಇದೇ ಎಡಿಟಿಂಗಲ್ಲೇ ನನ್ನ ಟೈಮ್ ತುಂಬ ಸ್ಪೆಂಡ್ ಆಗ್ತದೆ. ಮನೆಯದು ಅಡಿಗೆ ಅದು ಇದು ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಆಗುವಾಗಲೇ ಟೈಮ್ ಎಲ್ಲ ಆಗ್ತದೆ. ಸಂಜೆಗೆ ಡೈರೆಕ್ಟ್ ಫುಡ್ ಆದ ಕಾರಣದಿಂದಾಗಿ ಸ್ವಲ್ಪ ಬಜ್ಜಿ ಮಾಡಿಕೊಂಡೆ. ಅಂದರೆ ಸಬ್ಬಕ್ಷಿಗೆ ಸೊಪ್ಪಿತ್ತು, ಕಡಲೆಬೇಳೆ ಹಾಕಿ ಒಂದು ಬಜ್ಜಿ. ಅದೇ ರೀತಿಯಾಗಿ ಚಿಕನ್ದು ಗ್ರೇವಿ ಮಧ್ಯಾಹ್ನ ಮಾಡಿ ಇಟ್ಕೊಂಡಿದ್ದೆ. ಬ್ಲಾಸ್ಟರಿಗೆ ರೈಸ್ ಇಷ್ಟ ಇಲ್ಲದ ಕಾರಣ ಅವರಿಗೆ ಸ್ವೀಟ್ ಪೊಟ್ಯಾಟೊ ಒಂದು ತವಾ ಫ್ರೈ ಮಾಡಿಕೊಂಡೆ. ಸ್ವಲ್ಪ ವೈಟ್ ರೈಸ್ ಇತ್ತು. ಅದೇ ರೀತಿಯಾಗಿ ಮಧ್ಯಾಹ್ನ ಅತ್ತೆ ಊಟ ಮಾಡಿ 2 ದೋಸೆ ಇಟ್ಟಿದ್ದರು. ಆ ದೋಸೆದು ಹಿಟ್ಟಿಂದ ದೋಸೆಯನ್ನು ಮಾಡಿಕೊಂಡು ರಾತ್ರಿದು ಫುಡ್ಡಿಗೆ ಸ್ಪೆಷಲ್ ಆದಂಥ ಒಂದು ಡಿನ್ನರ್ ಆಯಿತು. ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿ ನಮ್ಮ ಆನ್ಲೈನ್ದು ಒಂದು 2-3 ಪ್ರಾಡಕ್ಟ್ ಬಂದಿತ್ತು. ಸೊ ಅದು ಪೀನಟ್ ಬಟರ್ ಒಂದು. ಇದು ನಾನು ಅಮ್ಮನಿಗೆ ಕಾಪುವಿಗೆ ಮಾಡಿದ್ದು. 240 ರೂಪೀಸಿಗೆ 1 kg ಪೀನಟ್ ಬಟರ್. ಇದರಲ್ಲಿ ಯಾವುದೇ ಒಂದು ಪ್ರಿಸರ್ವೇಟಿವ್ ಆಗಿರ್ಬೋದು, ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಯಾವುದೂ ಇಲ್ಲ. ಪ್ಲೈನ್ ಆಗಿರುವಂಥ ಪೀನಟ್ ಬಟರ್ 240 ರೂಪೀಸಿಗೆಲ್ಲ ಅಮೆಝಾನಲ್ಲಿ 1 kg ಸಿಕ್ಕಿತ್ತು. ಒಳ್ಳೆ ಆಫರಲ್ಲಿ ಇತ್ತು. ಸೊ ಅಮ್ಮನಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಒಂದು ತಗೊಂಡೆ. ಇದನ್ನು ದೋಸೆಗೆಲ್ಲ ಹಾಕಿ ತಿಂದರೆ ಭಾಳ ರುಚಿಯಾಗಿರ್ತದೆ.
ನೋಡ್ಬೋದು ನೀವು. ಅದಾದ ನಂತರ ನಮಗೆ ಗ್ಲಾಸ್ ಬೇಕಿತ್ತು ಮನೆಗೆ, ಸ್ಟೀಲಿದು ಬುಕ್ ಮಾಡಿದ್ವಿ. ಬಟ್ ನನಗೆ ಅಷ್ಟಾಗಿ ಲೈಕ್ ಆಗಲಿಲ್ಲ. ಯಾಕೆ ಹೇಳಿದರೆ ಇದು ತುಂಬ ತೆಳು ಇತ್ತು, ಕ್ವಾಲಿಟಿ ಅಷ್ಟು ಒಳ್ಳೇದಿರಲಿಲ್ಲ. 6 ಗ್ಲಾಸ್ 350 ರುಪೀಸಿಗೆ ಏನೋ ಬಂದಿತ್ತು. ಅದಾದ ಮೇಲೆ ಶೆಲ್ ತಗೊಂಡಿದ್ವಿ ನಾವು ಹಾಕಲಿಕ್ಕೆ. ನೋಡ್ಬೋದು ನೀವು, ಬ್ರೌನಿ ಒಳ್ಳೆ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ರುಚಿ ಸಹ ಸೂಪರ್ ಆಗಿತ್ತು ಹೇಳಿದರು. ಬ್ಲಾಸ್ಟರಿಗೆ ಲೈಕ್ ಆಗಿತ್ತು. ಸೂಪರ್ ಆದಂಥ ಬ್ರೌನಿ ಕೇಕ್ ಅಂತೇಳಿ ಹೇಳ್ಬೋದು. ಇದು ಶೆಲ್ ಅಂದರೆ ರಿಮೋಟ್ಗೆ ಆಗ್ಬೋದು, ಎಸಿದು ರಿಮೋಟಿಗೆ, ಟಿ ವಿ ರಿಮೋಟಿಗೆ ಎಲ್ಲದಕ್ಕೆ ಯೂಸ್ ಆಗ್ತದೆ. ಏನೋ ಕಾಂಬೋ ಆಫರಲ್ಲಿ ಇತ್ತಂತೇಳಿ ಬ್ಲಾಸ್ಟರ್ ಬುಕ್ ಮಾಡಿ ತರಿಸ್ಕೊಂಡಿದ್ರು. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದೊಟ್ಟಿಗೆ